ಸ್ಥಾನಮಾನಕ್ಕಾಗಿ ಯಾರೂ ಬರೋದಿಲ್ಲ. ಇದು ರಾಜಕೀಯವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷ. ಇವತ್ತು ಕಾಂಗ್ರೆಸ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಸ್ಥಾನಮಾನ ಅಂತ ಕೇಳಿ ಹೋಗಿದ್ರು, ಅವ್ರೇನು ಸ್ಥಾನಮಾನ ಕೊಟ್ಟರು, ಅದು ಹೌದು. ಈಗ ಆ ಒಂದು ಅವ್ರಿಗೆ ಏನು ನಮ್ಮ ಪಕ್ಷಕ್ಕೆ ಅವ್ರು ಬಂದರೆ ಏನು ಕೊಡಬೇಕು, ಏನು ಅವರನ್ನು ಯಾವ ಸ್ಥಾನಮಾನಗಳಿಂದ ಅವ್ರನ್ನ ಯಾವ ರೀತಿಯ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅನ್ನೋದು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ನಮ್ಮನ್ನು ಸಹಿತ ಕರೆದು ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ವರಿಷ್ಠರು, ರಾಷ್ಟ್ರದ ವರಿಷ್ಠರು ಕೂಡಿ ಏನು ಹೇಳ್ತಾರೋ ಆ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನು ಕೊಡೋದ್ರ ಮುಖಾಂತರ ಗೌರವಯುತವಾಗಿ ಅವ್ರು ಬರಮಾಡ್ಕೊಳ್ತೀವಿ ಅನ್ನೋ ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಚುನಾವಣೆ ಈಗಾಗಲೇ ಬಂದಿದೆ. ಈಗ ಸಣ್ಣಂಗಿ ಮಗಕ್ಕೆ ಬಣ್ಣ ಅದು ಹಚ್ಕೊಳ್ಳೋ ಕೆಲಸ ಪ್ರಾರಂಭ ಆಗ್ಯದ. ಇನ್ನೂ ಹೊರಗೆ ಬರಬೇಕಾದ್ರೆ ಪೂರ್ಣ ಪಡೆದೇ ಜಗ್ಗಬೇಕು. ಅಂದ್ರೆ ನಿಮ್ಮೇನದು ವೇಳಾಪಟ್ಟಿ ಡಿಕ್ಲೇರ್ಡ್ ಆಗಬೇಕು. ಆವಾಗ ಯಾವ ವೇಷದಾಗ ಬರ್ತಾರೆ ಅನ್ನೋದು ಆವಾಗ ತಮಗೂ ಕಾಣ್ತದೆ. ಆ ಸಂದರ್ಭದಾಗ ತಮ್ಮನ್ನು ಮಾತನಾಡಿಸಿ ಮುಂದೆ ಪ್ರಚಾರಕ್ಕೆ ಹೋಗ್ತೀವಿ ಮಾತನ್ನು ಹೇಳ್ತೀನಿ. ಮೋಸ್ಟ್ ವೆಲ್ಕಮ್, ಆಲ್ ದಿ ಬೆಸ್ಟ್. ಇವರು ಒಳ್ಳೇದು ಮಾಡಿ. ಸ್ಥಾನಮಾನಕ್ಕಾಗಿ ಯಾರೂ ಬರೋದಿಲ್ಲ. ಇದು ರಾಜಕೀಯವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷ. ಇವತ್ತು ಕಾಂಗ್ರೆಸ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಸ್ಥಾನಮಾನ ಅಂತ ಕೇಳಿ ಹೋಗಿದ್ರು, ಅವ್ರೇನು ಸ್ಥಾನಮಾನ ಕೊಟ್ಟರು, ಅದು ಹೌದು. ಈಗ ಆ ಒಂದು ಅವ್ರಿಗೆ ಏನು ನಮ್ಮ ಪಕ್ಷಕ್ಕೆ ಅವ್ರು ಬಂದರೆ ಏನು ಕೊಡಬೇಕು, ಏನು ಅವರನ್ನು ಯಾವ ಸ್ಥಾನಮಾನಗಳಿಂದ ಅವ್ರನ್ನ ಯಾವ ರೀತಿಯ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅನ್ನೋದು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ನಮ್ಮನ್ನು ಸಹಿತ ಕರೆದು ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ವರಿಷ್ಠರು, ರಾಷ್ಟ್ರದ ವರಿಷ್ಠರು ಕೂಡಿ ಏನು ಹೇಳ್ತಾರೋ ಆ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನು ಕೊಡೋದ್ರ ಮುಖಾಂತರ ಗೌರವಯುತವಾಗಿ ಅವ್ರು ಬರಮಾಡ್ಕೊಳ್ತೀವಿ ಅನ್ನೋ ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಚುನಾವಣೆ ಈಗಾಗಲೇ ಬಂದಿದೆ. ಈಗ ಸಣ್ಣಂಗಿ ಮಗಕ್ಕೆ ಬಣ್ಣ ಅದು ಹಚ್ಕೊಳ್ಳೋ ಕೆಲಸ ಪ್ರಾರಂಭ ಆಗ್ಯದ. ಇನ್ನೂ ಹೊರಗೆ ಬರಬೇಕಾದ್ರೆ ಪೂರ್ಣ ಪಡೆದೇ ಜಗ್ಗಬೇಕು. ಅಂದ್ರೆ ನಿಮ್ಮೇನದು ವೇಳಾಪಟ್ಟಿ ಡಿಕ್ಲೇರ್ಡ್ ಆಗಬೇಕು. ಆವಾಗ ಯಾವ ವೇಷದಾಗ ಬರ್ತಾರೆ ಅನ್ನೋದು ಆವಾಗ ತಮಗೂ ಕಾಣ್ತದೆ. ಆ ಸಂದರ್ಭದಾಗ ತಮ್ಮನ್ನು ಮಾತನಾಡಿಸಿ ಮುಂದೆ ಪ್ರಚಾರಕ್ಕೆ ಹೋಗ್ತೀವಿ ಮಾತನ್ನು ಹೇಳ್ತೀನಿ. ಮೋಸ್ಟ್ ವೆಲ್ಕಮ್, ಆಲ್ ದಿ ಬೆಸ್ಟ್. ಇವರು ಒಳ್ಳೇದು ಮಾಡಿ. ಸ್ಥಾನಮಾನಕ್ಕಾಗಿ ಯಾರೂ ಬರೋದಿಲ್ಲ. ಇದು ರಾಜಕೀಯವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷ. ಇವತ್ತು ಕಾಂಗ್ರೆಸ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಸ್ಥಾನಮಾನ ಅಂತ ಕೇಳಿ ಹೋಗಿದ್ರು, ಅವ್ರೇನು ಸ್ಥಾನಮಾನ ಕೊಟ್ಟರು, ಅದು ಹೌದು. ಈಗ ಆ ಒಂದು ಅವ್ರಿಗೆ ಏನು ನಮ್ಮ ಪಕ್ಷಕ್ಕೆ ಅವ್ರು ಬಂದರೆ ಏನು ಕೊಡಬೇಕು, ಏನು ಅವರನ್ನು ಯಾವ ಸ್ಥಾನಮಾನಗಳಿಂದ ಅವ್ರನ್ನ ಯಾವ ರೀತಿಯ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅನ್ನೋದು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ನಮ್ಮನ್ನು ಸಹಿತ ಕರೆದು ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ವರಿಷ್ಠರು, ರಾಷ್ಟ್ರದ ವರಿಷ್ಠರು ಕೂಡಿ ಏನು ಹೇಳ್ತಾರೋ ಆ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನು ಕೊಡೋದ್ರ ಮುಖಾಂತರ ಗೌರವಯುತವಾಗಿ ಅವ್ರು ಬರಮಾಡ್ಕೊಳ್ತೀವಿ ಅನ್ನೋ ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಚುನಾವಣೆ ಈಗಾಗಲೇ ಬಂದಿದೆ. ಈಗ ಸಣ್ಣಂಗಿ ಮಗಕ್ಕೆ ಬಣ್ಣ ಅದು ಹಚ್ಕೊಳ್ಳೋ ಕೆಲಸ ಪ್ರಾರಂಭ ಆಗ್ಯದ. ಇನ್ನೂ ಹೊರಗೆ ಬರಬೇಕಾದ್ರೆ ಪೂರ್ಣ ಪಡೆದೇ ಜಗ್ಗಬೇಕು. ಅಂದ್ರೆ ನಿಮ್ಮೇನದು ವೇಳಾಪಟ್ಟಿ ಡಿಕ್ಲೇರ್ಡ್ ಆಗಬೇಕು. ಆವಾಗ ಯಾವ ವೇಷದಾಗ ಬರ್ತಾರೆ ಅನ್ನೋದು ಆವಾಗ ತಮಗೂ ಕಾಣ್ತದೆ. ಆ ಸಂದರ್ಭದಾಗ ತಮ್ಮನ್ನು ಮಾತನಾಡಿಸಿ ಮುಂದೆ ಪ್ರಚಾರಕ್ಕೆ ಹೋಗ್ತೀವಿ ಮಾತನ್ನು ಹೇಳ್ತೀನಿ. ಮೋಸ್ಟ್ ವೆಲ್ಕಮ್, ಆಲ್ ದಿ ಬೆಸ್ಟ್. ಇವರು ಒಳ್ಳೇದು ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.